ಮುಂಬೈ ಇಂಡಿಯನ್ಸ್ಗೆ ದೊಡ್ಡ ಹೊಡೆತ. ಆರಂಭಿಕ ಕೆಲ ಪಂದ್ಯಗಳನ್ನು ಮಿಸ್ ಮಾಡ್ಕೊಳ್ತಾ ಇರುವಂತಹ ಬೂಮ್ರಾ. CSK ವಿರುದ್ಧ ಮೊದಲ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ರೂಲ್ಡ್ ಔಟ್. ಇದಕ್ಕೆ ಕಾರಣವೇನು? ಮತ್ತೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗ್ತಾರಾ? ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ನಮಗೆ ಗೊತ್ತಿರ್ಬೋದು, ಇದೇ ಮಂತಲ್ಲಿ IPL ಹಬ್ಬ ಸ್ಟಾರ್ಟ್ ಆಗ್ತೈತಿ. ಅದಕ್ಕಾಗಿ ಎಲ್ಲ ತಂಡಗಳು ಭರ್ಜರಿಯಾಗಿ ತಯಾರಿಯನ್ನು ನಡೆಸ್ತಿದ್ದಾವೆ. ಈಗಾಗಲೇ ಎಲ್ಲ ತಂಡಗಳು ಕ್ಯಾಂಪ್ನಲ್ಲಿ ಕೂಡಿಕೊಂಡು ಅವರವರ ಪ್ರಾಕ್ಟೀಸ್ ಸೆಷನ್ನ ಸ್ಟಾರ್ಟ್ ಮಾಡಿದ್ದಾವು. ಬಟ್ ಈಗೀಗ MIಗೆ ದೊಡ್ಡ ಶಾಕ್ ಕಾದಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಬೂಮ್ರಾ ಅವರು ಇಂಜುರಿಯಿಂದ ಇನ್ನೂ ರಿಕವರಿ ಆಗಿಲ್ಲ. ಅವರು ಕೆಲವೊಂದಿಷ್ಟು ಪಂದ್ಯಗಳನ್ನು ಆಡುವುದು ತುಂಬಾ ಡೌಟ್ ಆಗೈತಿ. ಇನ್ನು ಇದು ಆದ ನಂತರ ಹಾರ್ದಿಕ್ ಪಾಂಡ್ಯಗೂ ದೊಡ್ಡ ಶಾಕನ್ನು ಕೊಟ್ಟೈತಿ BCCI. ಯಾಕಪ್ಪ ಅಂದರೆ ಇವರು ಹಿಂದಿನ ಬಾರಿ ಕಳೆದ ಸೀಸನ್ನಲ್ಲಿ ಒಂದು ತಪ್ಪನ್ನು ಮಾಡಿದ್ದಾರೆ. ಅದಕ್ಕಾಗಿ ಇವರು ಮೊದಲ ಪಂದ್ಯದಲ್ಲಿ ರೂಲ್ಡ್ ಔಟ್ ಆಗಿದ್ದಾರೆ ಸ್ನೇಹಿತರೆ. ಯಾಕೆ ಏನು ಅಂತ ಹೇಳಿ ಕಾದು ನೋಡೋದಾದ್ರೆ, ಮೊದಲನೇದಾಗಿ ನಾವು ಬೂಮ್ರಾ ಅವ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಬೂಮ್ರಾ ಅವರು ಆರಂಭಿಕ ಕೆಲವೊಂದಿಷ್ಟು ಪಂದ್ಯಗಳನ್ನು ಮಿಸ್ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾವ ಪಂದ್ಯಗಳನ್ನು, ಎಷ್ಟು ಪಂದ್ಯಗಳನ್ನು ಮಿಸ್ ಮಾಡ್ಕೋತಾರೆ ಅಂತ ಹೇಳಿ ನಾವೀಗ ನೋಡೋಣ. ಇವರಿಗೆ ತುಂಬಾ ಇಂಜುರಿ ಆಗೈತಿ ಸ್ನೇಹಿತರೆ. ಅದಕ್ಕಾಗಿ ಇವರು ಈಗ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಕೆಲವೊಂದಿಷ್ಟು ಪಂದ್ಯಗಳನ್ನು ಮಾತ್ರ. ಇನ್ನು ಇವ್ರು ಯಾವಾಗ ರಿಕವರಿ ಆಗ್ತಾರಪ್ಪ ಅಂದ್ರೆ ಇವರು ಟೆಸ್ಟ್ ಮಾಡ್ತಾರೆ. ರಿಕವರಿಗೆ ತಜ್ಞರು ಏನಿರ್ತಾರಲ್ಲ ಅವರು ತಪಾಸಣೆ ಮಾಡಿಕೊಂಡು ಹೇಳ್ತಾರೆ ನಿಮಗೆ. ಏಪ್ರಿಲ್ ಫಸ್ಟ್ ವೀಕಿಗೆ ಇವರು ಜಾಯ್ನ್ ಆಗುವಂಥ ಎಲ್ಲ ಸಾಧ್ಯತೆಗಳು ಅದಾವೆ ಸ್ನೇಹಿತರೆ. ಅದು ಕೂಡ NCA ತಜ್ಞರು ಇವರನ್ನು ತಪಾಸಣೆ ಮಾಡಿ ಹೇಳ್ತಾರೆ ನೀವು ಆಡಬೇಕೋ ಬೇಡ ಅಂತ ಹೇಳ್ಕೊಂಡು. ಇದೀಗ ಬೆಂಗಳೂರಿನಲ್ಲಿ ಇರುವಂತಹ NCA ಹೇಳ್ತಾರೆ ಸ್ನೇಹಿತರೆ ಇವರಿಗೆ, ತಜ್ಞರು ಇವರಿಗೆ ನೀವು ಆಡಬೇಕೋ ಬೇಡ ಅಂತ ಹೇಳ್ಕೊಂಡು. ಒಂದು ವೇಳೆ ಅವ್ರು ಬೇಡ ಅಂದರೆ ಇಡೀ ಟೂರ್ನಮೆಂಟ್ನೇ ಬಿಡ್ಬೋದು. ಬಟ್ ಅವ್ರು ಹೇಳೋದು ಯಾವ ರೀತಿ ಹೇಳ್ತಾರೆ ಏನಂತ ನೋಡಬೇಕಾಗೈತಿ. ಬಟ್ ಆಲ್ಮೋಸ್ಟ್ ಆಲ್ ಏಪ್ರಿಲ್ ಫಸ್ಟ್ ವೀಕು ಇವರು ಜಾಯ್ನ್ ಆಗ್ತಾರೆ ಅಂತ ಹೇಳ್ಬೋದು. ಇನ್ನು ಇವರು ಮೇನಾಗಿ ಗಾಯದ ಸಮಸ್ಯೆಯಿಂದಾಗಿ ಚಾಂಪಿಯನ್ ಟ್ರೋಫಿನ ಮಿಸ್ ಮಾಡ್ಕೊಂಡ್ರೆ ಸ್ನೇಹಿತರೆ, ನಮಗೆ ಗೊತ್ತಿರ್ಬೋದು. ಇದು ಆದ ನಂತರ IPLನೂ ಆಡೋದು ಕೆಲವೊಂದು ಸಾಧ್ಯತೆಗಳು ತುಂಬಾ ಡೌಟ್ ಅದಾವು. ಯಾಕಪ್ಪ ಅಂದರೆ ಅವ್ರು NCAದವ್ರು ಹೇಳಬೇಕು ಏನಂತ ಏನಿಲ್ಲ ಅಂತ ಹೇಳ್ಕೊಂಡು. ಹೀಗಾಗಿ ಕೆಲ ಪಂದ್ಯಗಳಲ್ಲಿ ಇವರು ಆಡೋದು ತುಂಬಾ ಡೌಟ್ ಆಗೈತಿ. ವರದಿಗಳ ಪ್ರಕಾರ ಇದು ಮಾರ್ಚ್ 22ಕ್ಕೆ ಸ್ಟಾರ್ಟ್ ಆಗೈತೆ ಸ್ನೇಹಿತರೆ ನಮ್ಮ ಟೂರ್ನಾಮೆಂಟು. ಬಟ್ ಇನ್ನೊಂದು ಏನಪ್ಪ ಅಂದ್ರೆ MI ತಂಡಕ್ಕೆ ದೊಡ್ಡ ಸ್ಟ್ರೆಂತ್, ದೊಡ್ಡ ಬೆನ್ನೆಲುಗುಪ್ಪ ಅಂದ್ರೇ ಸ್ನೇಹಿತರೆ ನಮ್ಮ ಬೂಮ್ರಾ ಅವರು. ಅವರೇ ಮೇನ್ ಇರಲಿಲ್ಲ ಅಂದರೆ ದೊಡ್ಡ ಹೊಡೆತಾನೆ ಆಗಿಬಿಡ್ತೈತಿ MI ತಂಡಕ್ಕೆ. MI ತಂಡದ ಮೇನ್ ಬೌಲಿಂಗ್ ಅಸ್ತ್ರ ಅಂದರೆ ಸ್ನೇಹಿತರೆ ನಮ್ಮ ಬೂಮ್ರಾ ಅವರು. ಬಟ್ ಇದೀಗ ಅವರು ಕೂಡ ಮಿಸ್ ಮಾಡ್ಕೊಳತ್ತಾರ. ದೊಡ್ಡ ಹೊಡೆತಾನೆ ಐತಿ. ಈಗ ಪಾಂಡ್ಯ ಅವರು ಮಿಸ್ ಮಾಡ್ಕೊಳತ್ತಾರ. ಕಾದು ನೋಡೋಣ ಸ್ನೇಹಿತರೆ. ಇವರು ತಂಡಕ್ಕೆ ಬೇಗನೆ ಮರಳಲ್ಲಿ ಚೆನ್ನಾಗಿ ಆಟ ಆಡಲಿ ಅಂತ ಹೇಳ್ಕೊಂಡು ನಮ್ಮ ಅನಿಸಿಕೆ. ಏಪ್ರಿಲ್ ಫಸ್ಟ್ ವೀಕ್ ಆಲ್ಮೋಸ್ಟ್ ಆಲ್ ಜಾಯ್ನ್ ಆಗ್ತಾ ಅಂತ ಹೇಳಿದ್ದಾರೆ. ಇನ್ನು ಇದು ಆದ ನಂತರ ಹಾರ್ದಿಕ್ ಪಾಂಡ್ಯ ಅವರು ಯಾಕೆ ಮೊದಲನೇ ಪಂದ್ಯವನ್ನು ರೂಲ್ಡ್ ಔಟ್ ಆಗಿದ್ದಾರೆ ಕ್ಯಾಪ್ಟನ್ ಆದರೂ ಕೂಡ ಅಂತ ಹೇಳಿ ನೋಡೋದಾದ್ರೆ, ಏನು ಹಳೆ ಸೀಸನ್ ಏನು ಆಡಿದ್ರಲ್ಲ 2024ರಲ್ಲಿ, ಇದರಲ್ಲಿ ಕಳೆದ ಸೀಸನ್ ಟೂರ್ನಾಮೆಂಟ್ನಲ್ಲಿ MI ನಿಧಾನಗತಿಯಲ್ಲಿ ಓವರ್ ರೇಟ್ ಆಯಿತು ಸ್ನೇಹಿತರೆ. ಇವರು ಅತ್ಯಂತ ನಿಧಾನಗತಿಯಾಗಿ ಓವರ್ನ ರೇಟ್ ಮಾಡಿದರು. ಅದಕ್ಕಾಗಿ ಕ್ಯಾಪ್ಟನ್ನಿಗೆ ಮೊದಲನೇ ಪಂದ್ಯದಲ್ಲಿ ರೂಲ್ಡ್ ಔಟ್ ಮಾಡಿದ್ದಾರೆ. ಅದು CSK ವಿರುದ್ಧ. ಮೇನಾಗಿ ಬೇರೆ ಯಾವುದಾದ್ರೂ ಇದ್ದರೆ ನಡೀತಿತ್ತು, ಮೇನಾಗಿ CSK ವಿರುದ್ಧ. ಅದು ಮಾರ್ಚ್ 22ರಂದು ಐತಿ ಸ್ನೇಹಿತರೆ. ಅದಕ್ಕಾಗಿ ಅವರಿಗೆ ಕ್ಯಾಪ್ಟನ್ನೇ ರೂಲ್ಡ್ ಔಟ್ ಮಾಡಿದ್ದಾರೆ. ಇನ್ನು ಕ್ಯಾಪ್ಟನ್ನೇ ರೂಲ್ಡ್ ಔಟ್ ಆದ ನಂತರ ಕ್ಯಾಪ್ಟನ್ಸಿ ಯಾರು ಮಾಡ್ಬೋದು? ರೋಹಿತ್ ಶರ್ಮಾ ಅವರು ಮಾಡ್ತಾರೆ. ರೋಹಿತ್ ಶರ್ಮಾ ಅವರಿಗೆ ಸಿಗುತ್ತಾ ಹಳೆ ಕ್ಯಾಪ್ಟನ್ಸಿ, ಮತ್ತೆ ಇವ್ರಿಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ತುಂಬ ಜನ ಕೇಳ್ಬೋದು. ಬಟ್ ನನ್ನ ಪ್ರಕಾರ ಹೇಳತ್ತೀನಿ ನಾನು, ಅವ್ರ ಪ್ರಕಾರ ಗೊತ್ತಿಲ್ಲ. ತುಂಬಾ ಡೌಟ್ ಸ್ನೇಹಿತರೆ ಇವ್ರು ಮಾಡೋದು. ಕಿತ್ಕೊಂಡು ಹೊಳೆ ಕೊಡೋದು ಅವ್ರಿಗೇನು ಮಾಡೋದಕ್ಕೆ ಏನಿದು ಇಲ್ವಾ? ನನ್ನ ಪ್ರಕಾರ ತುಂಬಾ ಡೌಟ್ ಐತಿ. ಕೊಟ್ಟರೆ ಯಾರಿಗಾದ್ರೂ ಕೊಡ್ಬೋದಪ್ಪ ಅಂದ್ರೆ ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಕೊಡ್ಬೋದು ಸ್ನೇಹಿತರೆ. ಅವರು ಆಲ್ಮೋಸ್ಟ್ ಮಾಡ್ಬೋದು. ಸೂರ್ಯಕುಮಾರ್ ಯಾದವ್ ಆಗಲಿಲ್ಲ ಅಂದರೆ ಬೂಮ್ರಾ ಅವ್ರಿಗೆ ಕೊಡ್ಬೋದಾಗಿತ್ತು. ಬಟ್ ಅವರು ಕೆಲವೊಂದಿಷ್ಟು ಮಿನಿಮಮ್ ಇಲ್ಲಂದರೂ 3-4 ಪಂದ್ಯಗಳನ್ನು ಮಿಸ್ ಮಾಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಅದಾವಂತ. ಇನ್ನು ಇದು ಆದ ನಂತರ ಕಳೆದ ಸೀಸನ್ನಲ್ಲಿ ಒಳಜಗಳಗಳಿಂದ ಇವರು ಪ್ಲೇ ಆಫ್ ಹಂತಕ್ಕೂ ಬರೋದಾಗಲಿಲ್ಲ ಸ್ನೇಹಿತರೆ. 14 ಪಂದ್ಯಗಳಲ್ಲಿ ಕೇವಲ 4 ಪಂದ್ಯಗಳನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ನ ಲಾಸ್ಟ್ನಲ್ಲಿ ಉಳಿದು ಹೊರ ನಡೀತು. ಲೀಗ್ ಹಂತದಲ್ಲೇ ಇವರು ಹೊರ ನಡೆದರು. ಆದರೆ ಈ ಸಲ ತುಂಬಾ ಬಲಿಷ್ಠವಾದಂತಹ ತಂಡವನ್ನು ಇವರು ನಿರ್ಮಾಣ ಮಾಡಿದ್ದಾರೆ. ಚೆನ್ನಾಗೇ ಬಿಲ್ಡ್ ಮಾಡಿದ್ದಾರೆ. ಬಟ್ ಆದರೆ ಈಗ ವಿಧಿ ಆಟ ಹೇಗಿದೆ ನೋಡಿ. ಹಾರ್ದಿಕ್ ಪಾಂಡ್ಯ ಅವರು ಮೊದಲನೇ ಮ್ಯಾಚ್ ಆಡ್ತಿಲ್ಲ. ಮತ್ತು ಬೂಮ್ರಾ ಅವರೇ ಮೇನ್ ಸ್ನೇಹಿತರೆ. ಇವರು ಕೂಡ ಕೆಲವೊಂದಿಷ್ಟು ಪಂದ್ಯಗಳನ್ನು ಮಿಸ್ ಮಾಡ್ಕೊಂಡು ತುಂಬಾ ತಲೆನೋವು ಉಂಟಾಗಿಬಿಟ್ಟೈತಿ MI ತಂಡಕ್ಕೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ರೋಹಿತ್ ಶರ್ಮಾ ಮತ್ತೆ ಕ್ಯಾಪ್ಟನ್ಸಿ ಮಾಡಬೇಕಾ ಮಾಡಬಾರ್ದಾ, ಮಾಡೋದಿಲ್ವಾ ಅಂತ ಹೇಳ್ಕೊಂಡು